Hello everyone. Today in this video we'll learn 3rd standard Kannada poem number 3 Chitte. This is Chitte Padya. This poem is written by Dr. P. Narayan Bhatt. Okay, how he is explaining about butterfly, about its beauty and what he wanted to give that butterfly, we will learn in this poem. Okay, and I'll explain each and every word in English, children. Okay, so concentrate and read with me. ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಕೊಟ್ಟವ್ರ್ಯಾರೇ ಬಣ್ಣದ ಬಟ್ಟೆ. ಚಿಟ್ಟೆ ಮೀನ್ಸ್ ಬಟರ್ಫ್ಲೈ, ಚಂದದ ಮೀನ್ಸ್ ಬ್ಯೂಟಿಫುಲ್, ಕೊಟ್ಟವ್ರ್ಯಾರೇ ಮೀನ್ಸ್ ಹೂ ಗೇವ್ ಯು, ಬಣ್ಣದ ಬಟ್ಟೆ ಕಲರ್ಫುಲ್ ಕ್ಲೋತ್, ಬಟ್ಟೆ ಮೀನ್ಸ್ ಕ್ಲೋತ್, ಬಣ್ಣದ ಮೀನ್ಸ್ ಕಲರ್ಫುಲ್. ಸೊ ಬಟರ್ಫ್ಲೈ ಬಟರ್ಫ್ಲೈ ಬ್ಯೂಟಿಫುಲ್ ಬಟರ್ಫ್ಲೈ ಹೂ ಗೇವ್ ಯು ಕಲರ್ಫುಲ್ ಡ್ರೆಸ್. ಓಕೆ, ನೆಕ್ಸ್ಟ್ ಒನ್. ಮುಟ್ಟಲು ಬಂದರೆ ತಟ್ಟನೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ. ಇಫ್ ಐ ಕಮ್ ಟು ಟಚ್ ಯು ವೈ ಯು ವಿಲ್ fly far away from me. And ದೂರಕ್ಕೆ means far, ಓಡುವೆ means run, ಮುಟ್ಟಲು means to touch. If I come to touch you, ತಟ್ಟನೆ means suddenly, ಹಾರಿ means fly, ದೂರಕ್ಕೆ means far away, ಓಡುವೆ means run, ಏತಕ್ಕೆ means why, ಪೋರಿ means naughty. So if I come to touch you, why you will run far away from me, a naughty. ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು ಹೂವಿನ ಹತ್ತಿರ ಏನದು ಗುಟ್ಟು. ಸಿಂಪ್ಲಿ ಮೇಕಿಂಗ್ ಮೀ ಆಂಗ್ರಿ. and what is the secret near that flower he is asking. ಸುಮ್ಮನೆ means simply, ನನ್ನಲ್ಲಿ it's me, in me. ತೋರುವೆ ಸಿಟ್ಟು means making me angry. ಹೂವಿನ ಹತ್ತಿರ means near flower. ಏನದು ಗುಟ್ಟು, what is that secret. ಓಕೆ, ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು ಹೂವಿನ ಹತ್ತಿರ ಏನದು ಗುಟ್ಟು. ಬಾಬಾ ಒಳಗೆ ಕೊಡುವೆನು ನಾನು ಬಿಸಿ ಬಿಸಿ ದೋಸೆ ಸಿಹಿ ಸಿಹಿ ಜೇನು. ಕಮ್ ಕಮ್ ಇನ್ಸೈಡ್ ಐಲ್ ಗಿವ್ ಯು ಹಾಟ್ ಹಾಟ್ ದೋಸಾ ಆ್ಯಂಡ್ ಸ್ವೀಟ್ ಸ್ವೀಟ್ ಹನಿ. ಹೂ ಈಸ್ ಟೆಲಿಂಗ್ ದಿಸ್? Poet is telling to butterfly. Okay, ಬಾಬಾ ಒಳಗೆ means come, ಬಾ means come, ಒಳಗೆ means inside, ಕೊಡುವೆನು ನಾನು means I will give, ಬಿಸಿ ಬಿಸಿ means hot hot, ದೋಸೆ means dosa, ಸಿಹಿ ಸಿಹಿ ಜೇನು means ಸಿಹಿ means sweet, ಜೇನು means honey. Okay, so read with me once again, children. Okay, ಚಿಟ್ಟೆ ಚಿಟ್ಟೆ ಚಂದದ ಚಿಟ್ಟೆ ಕೊಟ್ಟವ್ರ್ಯಾರೇ ಬಣ್ಣದ ಬಟ್ಟೆ. ಮುಟ್ಟಲು ಬಂದರೆ ತಟ್ಟನೆ ಹಾರಿ ದೂರಕ್ಕೆ ಓಡುವೆ ಏತಕ್ಕೆ ಪೋರಿ. ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು ಹೂವಿನ ಹತ್ತಿರ ಏನದು ಗುಟ್ಟು. ಬಾಬಾ ಒಳಗೆ ಕೊಡುವೆನು ನಾನು ಬಿಸಿ ಬಿಸಿ ದೋಸೆ ಸಿಹಿ ಸಿಹಿ ಜೇನು. The poem is written by Dr. P. Narayan Bhatt. So after this poem, we'll solve complete question answers, rhyming words, whatever activity is given, everything we'll solve in this video, children. So if you are liking this video, please click on like button and share and subscribe to my channel. Okay. So here, artha tiliri means meanings of words. Okay. Tattane, ಕೂಡಲೇ means suddenly, immediately. ಪೋರಿ, ತುಂಟಿ ಮೀನ್ಸ್ ನಾಟಿ. ಸುಮ್ಮನೆ ಕಾರಣವಿಲ್ಲದೆ. ತೋರುವೆ ಪ್ರದರ್ಶಿಸುವೆ, ಸಿಂಪ್ಲಿ ಯು ವಿಲ್ ಶೋ ಲೈಕ್ ದಟ್ ಇಟ್ ಈಸ್. ಗುಟ್ಟು ರಹಸ್ಯ, ಸೀಕ್ರೆಟ್. ಓಕೆ, ಗುಟ್ಟು ಮೀನ್ಸ್ ಸೀಕ್ರೆಟ್. ನೆಕ್ಸ್ಟ್ ಅಭ್ಯಾಸ. ಫಸ್ಟ್ ಒನ್, ಈ ಕೆಳಗಿನ ಪ್ರಾಸಪದಗಳನ್ನು ಓದಿರಿ ಮೀನ್ಸ್ ರೀಡ್ ದೀಸ್ rhyming words. ಚಿಟ್ಟೆ, ಬಟ್ಟೆ, ಹಾರಿ, ಪೋರಿ, ಸಿಟ್ಟು, ಗುಟ್ಟು,
ನಾನು ಜೇನು. ನೆಕ್ಸ್ಟ್ ಒನ್ ಈಸ್ ಪದ್ಯದಲ್ಲಿ ಬಿಟ್ಟಿರುವ ಪದಗಳನ್ನು ಬರೆಯಿರಿ. ಕಂಪ್ಲೀಟ್ ದ ಗಿವನ್ ಪೋಯಮ್. ಸೊ ದೇ ಹ್ಯಾವ್ ಗಿವನ್ ಲೈಕ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ವಿ ಹ್ಯಾವ್ ಟು ಕಂಪ್ಲೀಟ್ ದಿಸ್ ಪೋಯಮ್. ಮುಟ್ಟಲು ಬಂದರೆ ತಟ್ಟನೆ ಹಾರಿ, ದೂರಕ್ಕೆ ಓಡುವೆ ಏತಕ್ಕೆ ಪೋರಿ, ಸುಮ್ಮನೆ ನನ್ನಲ್ಲಿ ತೋರುವೆ ಸಿಟ್ಟು, ಹೂವಿನ ಹತ್ತಿರ ಏನದು ಗುಟ್ಟು. ಲೈಕ್ ದಿಸ್ ವಿ ಹ್ಯಾವ್ ಟು ಫಿಲ್ ದಿಸ್ ಪೋಯಮ್. ನೆಕ್ಸ್ಟ್ ಒನ್ ಈಸ್ ಈ ಕೆಳಗಿನ ಪದಗಳನ್ನು ಓದಿರಿ ಮತ್ತು ಬರೆಯಿರಿ. ಯು ಹ್ಯಾವ್ ಟು ರೀಡ್ ದೀಸ್ ವರ್ಡ್ಸ್ ಆ್ಯಂಡ್ ರೈಟ್ ಇಟ್ ಹಿಯರ್. ಚಂದದ ಚಿಟ್ಟೆ, ಚಂದದ ಚಿಟ್ಟೆ. ಯು ಹ್ಯಾವ್ ಟು ಕಾಪಿ ದಿಸ್ ವರ್ಡ್. ಕೊಟ್ಟವರ್ಯಾರೇ ಬಣ್ಣದ ಬಟ್ಟೆ, ಕೊಟ್ಟವರ್ಯಾರೇ ಬಣ್ಣದ ಬಟ್ಟೆ. ಬಿಸಿ ಬಿಸಿ ದೋಸೆ, ಬಿಸಿ ಬಿಸಿ ದೋಸೆ. ನೆಕ್ಸ್ಟ್ ಒನ್ ಈಸ್ ಕೊಟ್ಟಿರುವ ಪದಗಳನ್ನು ಓದಿ ನಕಲು ಮಾಡಿರಿ. ರೀಡ್ ದೀಸ್ ಗಿವನ್ ವರ್ಡ್ಸ್ ಆ್ಯಂಡ್ ಕಾಪಿ ದೆಮ್ ಬಿಲೋ. ಸಿಹಿ ಸಿಹಿ. ಹಿಯರ್ ಯು ಹ್ಯಾವ್ ಟು ರೈಟ್ ಸೇಮ್ ವರ್ಡ್ ಸಿಹಿ ಸಿಹಿ. ಬಿಸಿ ಬಿಸಿ, ಬಿಸಿ ಬಿಸಿ. ರುಚಿ ರುಚಿ, ರುಚಿ ರುಚಿ. ಫಳ ಫಳ, ಫಳ ಫಳ. ಘಮ ಘಮ, ಘಮ ಘಮ. ವಟ ವಟನೆ, ವಟ ವಟನೆ. ಲಟ ಲಟನೆ, ಲಟ ಲಟನೆ. ಪಟ ಪಟನೆ, ಪಟ ಪಟನೆ. ಗಬ ಗಬನೆ, ಗಬ ಗಬನೆ. ಜಗ ಜಗನೆ, ಜಗ ಜಗನೆ. ನೆಕ್ಸ್ಟ್ ಒನ್ ಈಸ್ ಕ್ವೆಶನ್ ಆನ್ಸರ್ಸ್. ಓಕೆ, ಈ ಪ್ರಶ್ನೆಗಳಿಗೆ ಮೌಖಿಕವಾಗಿ ಉತ್ತರಿಸಿರಿ. ಮೀನ್ಸ್ ಆನ್ಸರ್ ಟು ದೀಸ್ ಕ್ವೆಶನ್ಸ್ ಓರಲಿ. ಫಸ್ಟ್ ಒನ್ ಈಸ್ ಮುಟ್ಟಲು ಬಂದರೆ ಚಿಟ್ಟೆ ಏನು ಮಾಡುತ್ತದೆ? ಆನ್ಸರ್ ಈಸ್ ಮುಟ್ಟಲು ಬಂದರೆ ಚಿಟ್ಟೆ ಹಾರಿ ಹೋಗುತ್ತದೆ. ಸೆಕೆಂಡ್ ಒನ್, ಚಿಟ್ಟೆ ಯಾರಿಗೆ ಗುಟ್ಟನ್ನು ಹೇಳುತ್ತದೆ? ಚಿಟ್ಟೆ ಹೂವಿಗೆ ಗುಟ್ಟನ್ನು ಹೇಳುತ್ತದೆ. ಚಿಟ್ಟೆಗೆ ಏನು ಕೊಡುವೆನೆಂದು ಕವಿ ಹೇಳುವರು? ಆನ್ಸರ್ ಈಸ್ ಚಿಟ್ಟೆಗೆ ಬಿಸಿ ಬಿಸಿ ದೋಸೆ, ಸಿಹಿ ಸಿಹಿ ಜೇನು ಕೊಡುವೆನೆಂದು ಕವಿ ಹೇಳುವರು. ಮೀನ್ಸ್ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಇನ್ ಇಂಗ್ಲಿಷ್ ನೌ. ಮುಟ್ಟಲು ಬಂದರೆ ಚಿಟ್ಟೆ ಏನು ಮಾಡುತ್ತದೆ? ಇಫ್ ಐ ಕಮ್ ಟು ಟಚ್ ದಟ್ ಬಟರ್ಫ್ಲೈ, what it will do? So if I go and touch that butterfly, suddenly it will fly away. ಚಿಟ್ಟೆ ಯಾರಿಗೆ ಗುಟ್ಟನ್ನು ಹೇಳುತ್ತದೆ? ಬಟರ್ಫ್ಲೈ ಟು whom it will tell secret? Butterfly will tell secret to flower. ಚಿಟ್ಟೆಗೆ ಏನು ಕೊಡುವೆನೆಂದು ಕವಿ ಹೇಳುವರು? Poet, what he said to, I'll give it to butterfly. He said to butterfly, I will give you hot hot dosa and sweet honey. Okay. Now next is activity children. ಈ ಕೆಳಗಿನ ಚಿತ್ರಕ್ಕೆ ಸೂಕ್ತವಾದ ಬಣ್ಣ ತುಂಬಿರಿ. So here this picture is given. You have to color it with the proper colors. Okay. Next one is ಆಕ್ಟಿವಿಟಿ. ಚಿಟ್ಟೆಗಳ ಚಿತ್ರ ಸಂಗ್ರಹಿಸಿ ಚಿತ್ರಕೋಶ ತಯಾರಿಸಿರಿ. ಯು ಹ್ಯಾವ್ ಟು ಕಲೆಕ್ಟ್ ಬಟರ್ಫ್ಲೈ, ಡಿಫ್ರೆಂಟ್ ಬಟರ್ಫ್ಲೈ ಪಿಕ್ಚರ್ಸ್. ಶುಭ ನುಡಿ. ಗಿಡ ಮರ ಪ್ರಾಣಿ ಪಕ್ಷಿಗಳನ್ನು ಪ್ರೀತಿಸಬೇಕು. ಮೀನ್ಸ್ ವಿ ಹ್ಯಾವ್ ಟು ಲವ್ ಪ್ಲಾಂಟ್ಸ್, ಟ್ರೀಸ್ ಆ್ಯಂಡ್ ಅನಿಮಲ್ಸ್ ಆ್ಯಂಡ್ ಬರ್ಡ್ಸ್. ಪ್ರಕೃತಿ ಸೌಂದರ್ಯ ಮನಸ್ಸಿಗೆ ಮುದ ನೀಡುತ್ತದೆ. ನೇಚರ್ ವಿಲ್ ಗಿವ್ ಹ್ಯಾಪಿನೆಸ್ ಟು ಆರ್ ಮೈಂಡ್. ಯಾವ ಜೀವಿಗೂ ಹಿಂಸೆ ಮಾಡಬಾರದು. ವಿ ಶುಡ್ ನಾಟ್ ಹಾರ್ಮ್ ಎನಿ ಆಫ್ ದ animal. Okay, I think you have understood this poem children. So now if you want that question answer, I will provide you. Okay, however they told to say orally, but if you want to copy, I'll give you the answers. So these are the question answer children. You can copy down. Okay, if you like my video, please click on like button, share to your friends and subscribe to my channel. Thank you so much children. Bye bye.